ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ನಾವು ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೇಗೆ ಏರಿಕೆಯಾಗ್ತಾ ಇದೆ ಅನ್ನೋದನ್ನು ಹೇಳಿದ್ವಿ. ಆದರೆ ಸ್ನೇಹಿತರೆ, ಈ ಆರ್ಥಿಕ ಬಿಕ್ಕಟ್ಟಿನ ಕಾವು ಈಗ ಪೆಟ್ರೋಲ್ ಬಂಕ್ಗಳನ್ನು ದಾಟಿ ನೇರವಾಗಿ ನಿಮ್ಮ ಅಡುಗೆ ಮನೆಗೆ ನುಗ್ಗಿದೆ. ಹೌದು, ಕೇಂದ್ರ ಸರ್ಕಾರ ಇದೀಗ ದೇಶದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಬಡ ಮಹಿಳೆಯರಿಗೆ ಬಹುದೊಡ್ಡ ಶಾಕ್ ಕೊಟ್ಟಿದೆ. ಬಡವರಿಗಾಗಿ ಶುರು ಮಾಡಿದ್ದ ಉಜ್ವಲ ಯೋಜನೆಯಡಿ ಸಿಗ್ತಾ ಇದ್ದ ಸಬ್ಸಿಡಿ ಸಿಲಿಂಡರ್ಗಳ ಸಂಖ್ಯೆಯನ್ನ ಸರ್ಕಾರ ಈಗ ಕೇವಲ 4ಕ್ಕೆ ಇಳಿಕೆ ಮಾಡಿದೆ. ಅಂದ್ರೆ ವರ್ಷಕ್ಕೆ ಕೇವಲ 4 ಸಿಲಿಂಡರ್ಗಳಿಗೆ ಮಾತ್ರ ಸಬ್ಸಿಡಿ ಸಿಗಲಿದೆ. ಇನ್ನೊಂದೆಡೆ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಕೇವಲ 5 ತಿಂಗಳಲ್ಲಿ ಬರೋಬ್ಬರಿ ಡಬಲ್ ಆಗೋಗಿದೆ. ಹಾಗಾದ್ರೆ ಮೋದಿ ಸರ್ಕಾರ ಉಜ್ವಲ ಯೋಜನೆಯ ಸಿಲಿಂಡರ್ಗಳನ್ನ ಕಡಿತ ಮಾಡಿರೋದು ಯಾಕೆ? ದಿಢೀರಂತ ಗ್ಯಾಸ್ ಬೆಲೆ ಇಷ್ಟೊಂದು ಏರಿಕೆಯಾಗೋದಕ್ಕೆ ಕಾರಣ ಏನು? ಒಂದು ಸಿಲಿಂಡರ್ ಬೆಲೆ ಈಗ ಎಷ್ಟಿದೆ? ಇದರಿಂದ ಸಾಮಾನ್ಯ ಜನರ ಜೇಬಿಗೆ ಬೀಳುವ ಕತ್ತರಿ ಎಷ್ಟು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಉಜ್ವಲ ಯೋಜನೆಗೆ ಬಿಗ್ ಶಾಕ್. ವರ್ಷಕ್ಕೆ ಕೇವಲ 4 ಸಿಲಿಂಡರ್. ಸ್ನೇಹಿತರೆ, 2016ರಲ್ಲಿ ಬಡ ಕುಟುಂಬದ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ನೀಡಲು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಶುರು ಮಾಡಲಾಗಿತ್ತು. ಆರಂಭದಲ್ಲಿ ಈ ಯೋಜನೆಯಡಿ ವರ್ಷಕ್ಕೆ 12 ಸಿಲಿಂಡರ್ಗಳ ಮೇಲೆ ಸಬ್ಸಿಡಿ ನೀಡಲಾಗ್ತಾ ಇತ್ತು. ಕಳೆದ ವರ್ಷ ಇದನ್ನ 9 ಸಿಲಿಂಡರ್ಗಳಿಗೆ ಇಳಿಸಲಾಗಿತ್ತು. ಆದರೆ ಈಗ ಸರ್ಕಾರ ಇದನ್ನ ಕೇವಲ 4 ಸಿಲಿಂಡರ್ಗಳಿಗೆ ಕಡಿತಗೊಳಿಸಿದೆ. ಪೆಟ್ರೋಲಿಯಂ ಸಚಿವಾಲಯದ ಹಿರಿಯ ಅಧಿಕಾರಿ ಪ್ರವೀಣ್ ಮಾಲ್ ಖನೂಜಾ ಅವರ ಪ್ರಕಾರ ಉಜ್ವಲ ಯೋಜನೆಯ ಫಲಾನುಭವಿಗಳು ವರ್ಷಕ್ಕೆ ಸರಾಸರಿ 4 ಸಿಲಿಂಡರ್ಗಳನ್ನು ಮಾತ್ರ ಬಳಸ್ತಾ ಇದ್ದಾರೆ. ಹಾಗಾಗಿ ಅವರ ಬಳಕೆಗೆ ತಕ್ಕಂತೆ ಈ ಕಡಿತ ಮಾಡಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಪ್ರಸ್ತುತ ಉಜ್ವಲ ಯೋಜನೆಯಡಿ ಪ್ರತಿ ಸಿಲಿಂಡರ್ಗೆ 300 ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ 14.2 kg ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಈಗ 944 ರೂಪಾಯಿ ಇದ್ದು, ಸಬ್ಸಿಡಿ ಕಳೆದರೆ ಬಡವರಿಗೆ ಅದು 644 ರೂಪಾಯಿಗೆ ಸಿಗತ್ತೆ. ಆದರೆ ಇದು ಕೇವಲ 4 ಸಿಲಿಂಡರ್ಗಳಿಗೆ ಮಾತ್ರವೇ ಸೀಮಿತ ಆಗಿದೆ. ಸಾಮಾನ್ಯರ ಗ್ಯಾಸ್ ಬೆಲೆಯು ಏರಿಕೆ, ತೈಲ ಕಂಪನಿಗಳಿಗೆ ಭಾರಿ ನಷ್ಟ. ಸ್ನೇಹಿತರೆ, ಕೇವಲ ಬಡವರ ಸಬ್ಸಿಡಿ ಮಾತ್ರವಲ್ಲ, ಸಾಮಾನ್ಯ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯೂ ಏರಿಕೆಯಾಗಿದೆ. ಜೂನ್ 7ರಂದು ಸಿಲಿಂಡರ್ ಬೆಲೆಯನ್ನ 29 ರೂಪಾಯಿ ಹೆಚ್ಚಿಸಲಾಗಿದೆ. ಹೀಗೆ ಕಳೆದ 3 ತಿಂಗಳಲ್ಲಿ ಸಿಲಿಂಡರ್ ಬೆಲೆ ಒಟ್ಟು 89 ರೂಪಾಯಿ ಏರಿಕೆಯಾಗಿದೆ. ಇಷ್ಟೆಲ್ಲ ಬೆಲೆ ಏರಿಸಿದ್ರೂ ತೈಲ ಕಂಪನಿಗಳಿಗೆ ಪ್ರತಿ ಸಿಲಿಂಡರ್ ಮೇಲೆ 700 ರೂಪಾಯಿ ನಷ್ಟವಾಗುತ್ತಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಸಲಿಗೆ ಒಂದು ಸಿಲಿಂಡರ್ ಸಪ್ಲೈ ಮಾಡೋದಕ್ಕೆ ಸರ್ಕಾರಕ್ಕೆ 1600 ರೂಪಾಯಿ ಖರ್ಚಾಗ್ತಾ ಇದೆಯಂತೆ. ಕೇವಲ ಗ್ಯಾಸ್ ಮಾತ್ರ ಅಲ್ಲ, ಪೆಟ್ರೋಲ್ ಮೇಲೆ 6 ರೂಪಾಯಿ ಹಾಗೂ ಡೀಸೆಲ್ ಮೇಲೆ 30 ರೂಪಾಯಿ ನಷ್ಟವನ್ನ ತೈಲ ಕಂಪನಿಗಳು ಅನುಭವಿಸ್ತಾ ಇವೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೋಟೆಲ್ ಊಟ ದುಬಾರಿ, ಕಮರ್ಷಿಯಲ್ ಸಿಲಿಂಡರ್ ರೇಟ್ ಡಬಲ್. ಗೃಹ ಬಳಕೆಯ ಗ್ಯಾಸ್ ಕತೆ ಹೀಗಾದ್ರೆ, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಬಳಸುವ 19 kg ಕಮರ್ಷಿಯಲ್ ಗ್ಯಾಸ್ ಬೆಲೆ ಕೇಳಿದ್ರೆ ನೀವು ದಂಗಾಗ್ತೀರಾ. ಕೇವಲ 5 ತಿಂಗಳ ಹಿಂದೆ ಅಂದ್ರೆ ಜನವರಿಯಲ್ಲಿ ದೆಹಲಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 1691 ರೂಪಾಯಿ ಇತ್ತು. ಆದರೆ ಈಗ ಜೂನ್ 1ರಂದು ಇದರ ಬೆಲೆ ಬರೋಬ್ಬರಿ 3113 ರೂಪಾಯಿಗೆ ತಲುಪಿದೆ. ಫೆಬ್ರವರಿಯಲ್ಲಿ 49 ರೂಪಾಯಿ, ಮಾರ್ಚ್ನಲ್ಲಿ 115 ರೂಪಾಯಿ, ಏಪ್ರಿಲ್ನಲ್ಲಿ ಬರೋಬ್ಬರಿ 993 ರೂಪಾಯಿ ಹಾಗೂ ಜೂನ್ನಲ್ಲಿ ಮತ್ತೆ 42 ರೂಪಾಯಿ ಏರಿಕೆ ಮಾಡಲಾಗಿದೆ. ಕೇವಲ 5 ತಿಂಗಳಲ್ಲಿ ಗ್ಯಾಸ್ ಬೆಲೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಬೆಂಗಳೂರು, ಮುಂಬೈ, ಚೆನ್ನೈನಂಥ ನಗರಗಳಲ್ಲೂ ಬೆಲೆ 3000 ರೂಪಾಯಿಗಿಂತ ಮೇಲೆಯೇ ಇದೆ. ಗ್ಯಾಸ್ ಬೆಲೆ ಹೆಚ್ಚಾಗಿರೋದ್ರಿಂದ ಈಗಾಗಲೇ ಹೋಟೆಲ್ ಮಾಲೀಕರು ಊಟ, ತಿಂಡಿ, ಟೀ, ಕಾಫಿ ಬೆಲೆಯನ್ನು ಹೆಚ್ಚಿಸಿದ್ದಾರೆ. ಇದರಿಂದ ನಿಮ್ಮಂಥ ಸಾಮಾನ್ಯ ಗ್ರಾಹಕರ ಮೇಲೆ ಭಾರಿ ಹೊರೆ ಬೀಳ್ತಾ ಇದೆ. ಗ್ಯಾಸ್ ಬೆಲೆ ದಿಢೀರ್ ಏರಿಕೆ, ಇಷ್ಟೊಂದು ಹೆಚ್ಚಳಕ್ಕೆ ಕಾರಣ ಏನು? ಸ್ನೇಹಿತರೆ, ಭಾರತಕ್ಕೆ ಬೇಕಾದ ಬಹುಪಾಲು ಕಚ್ಚಾ ತೈಲ ಮತ್ತು LPG ಬರೋದು ಗಲ್ಫ್ ರಾಷ್ಟ್ರಗಳಿಂದ. ಅಲ್ಲಿನ ಹೊರ್ಮುಜ್ ಜಲಸಂಧಿ ಮೂಲಕವೇ ಹಡಗುಗಳು ಬರಬೇಕು. ಆದರೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಭೀತಿಯಿಂದಾಗಿ ಆ ಮಾರ್ಗದಲ್ಲಿ ಅಡಚಣೆಯಾಗಿದೆ. ಫೆಬ್ರವರಿಯಿಂದ ಇಲ್ಲಿಯವರೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಗ್ಯಾಸ್ ಬೆಲೆ ಬರೋಬ್ಬರಿ 46% ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಭಾರತದಲ್ಲೂ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಹಾಗೂ CNG ಬೆಲೆಗಳು ಸತತವಾಗಿ ಏರಿಕೆಯಾಗ್ತಾ ಇವೆ.
ಅಷ್ಟೇ ಅಲ್ಲ, ಯುದ್ಧ ಮುಗಿಯುತ್ತಲೇ ಇಲ್ಲ. ಸೋಮವಾರ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದು ಮತ್ತೆ ಸಮರ ತೀವ್ರಗೊಳ್ತಾ ಇದೆ. ಹೀಗಾಗಿ ಮುಂದೆ ತೈಲ ಪೂರೈಕೆ ನಿಂತು ಹೋಗಬಹುದು ಅನ್ನೋ ಭಯದಿಂದ ಕೇಂದ್ರ ಸರ್ಕಾರ ಕನಿಷ್ಠ 30 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಮತ್ತು ತೈಲವನ್ನು ರಿಸರ್ವ್ ಮಾಡಿಟ್ಟುಕೊಳ್ಳುವಂತೆ ತೈಲ ಕಂಪನಿಗಳಿಗೆ ಸೂಚಿಸಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಜಾಗತಿಕ ಯುದ್ಧದ ಕರಿನೆರಳು ಈಗ ನೇರವಾಗಿ ಭಾರತದ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಗ್ಯಾಸ್, ಪೆಟ್ರೋಲ್ ದುಬಾರಿಯಾಗಿರೋದ್ರಿಂದ ಆಟೋ ಕ್ಯಾಬ್ ದರ, ದಿನಸಿ ವಸ್ತುಗಳು ಎಲ್ಲವೂ ದುಬಾರಿಯಾಗಿದೆ. ಇದರಿಂದಾಗಿ ಹಣದುಬ್ಬರ ದೊಡ್ಡ ಮಟ್ಟಕ್ಕೆ ಹೆಚ್ಚಾಗುತ್ತೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಉಜ್ವಲ ಯೋಜನೆಯ ಸಬ್ಸಿಡಿ ಸಿಲಿಂಡರ್ಗಳನ್ನು ಕೇವಲ 4ಕ್ಕೆ ಇಳಿಸಿರೋದು ಸರಿಯಾ? ಕಮರ್ಷಿಯಲ್ ಗ್ಯಾಸ್ ಬೆಲೆ 3,000 ರೂಪಾಯಿ ದಾಟಿರೋದ್ರಿಂದ ಹೋಟೆಲ್ ಊಟದ ಬೆಲೆ ಹೆಚ್ಚಾಗಿದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ದಿನನಿತ್ಯದ ಅಪ್ಡೇಟ್ಸ್ಗಳಿಗೆ ಸಂಬಂಧಪಟ್ಟಂತ ಇಂಥ ಲೇಟೆಸ್ಟ್ ಮಾಹಿತಿಗಳಿಗಾಗಿ ಮರೆಯದೆ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.